ಹಾಯ್ ಫ್ರೆಂಡ್ಸ್, ನಾವು ಚಿಕನ್ ಮಾಡ್ತಾ ಇದ್ದೀವ, ನೋಡೋಣ. ಹಾಯ್ ಫ್ರೆಂಡ್ಸ್, ನಾವು ಚಿಕನ್ ಮಾಡ್ತಾ ಇದೀವಿ, ಬನ್ನಿ ನೋಡೋಣ. ಇವತ್ತು ಎಲ್ಲರೂ ಸೇರ್ಕೊಂಡು ಚಿಕನ್ ರೆಸಿಪಿ ಮಾಡ್ತಾ ಇದೀವಿ. ಚಿಕನ್ ಕಬಾಬು ಮತ್ತೆ ಚಿಕನ್ ಗ್ರೇವಿ ಮಾಡ್ತಾ ಇದೀವಿ. ಇಲ್ಲ ಬರ್ರಿ ತೋರಿಸ್ತೀವಿ, ಬರ್ರಿ. ನೀ ಏನ್ ಮಾಡ್ತೀರಿ ರಿಷಿ? ಚಿಕನ್ ತಗೊಂಡ್ ಬಂದಿದೀವಿ. ಏನ್ ಮಾಡಕ್ಕಿದ್ದು ಅಪ್ಪು? ಮನು ಏನ್ ಮಾಡಕ್ಕಿದ್ದು? ಕಬಾಬ್. ಏನ ಇಲ್ಲಿ ಯಾರು ಹೆಚ್ಚಬೇಕು? ನಾ ಹೇಳ್ತೀನಿ ಅಂತ ಜಗಳ ಸ್ಟಾರ್ಟ್ ಆಗೈತಿ. ಅನು ಜಗಳ ಮಾಡ್ಬಾರ್ದು. ಒಬ್ರು ಹೆಚ್ಚಿರಿ, ಒಬ್ರು ಒಂದು ಉಳ್ಳಾಗಡ್ಡಿ ಹೆಚ್ಚಿರಿ, ಇನ್ನೊಬ್ರು ಇನ್ನೊಂದು ಹಚ್ಚಿರಿ. ಗ್ರೇವಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಮ್ಮ ಅಕ್ಕನ ಕೇಳೋಣ, ಬರ್ರಿ ಹೇಳ್ತಾಳೆ. ಇದು ಮೆಂತ್ಯ ಸೊಪ್ಪು, ಕೊಬ್ಬರಿ, 2 ಟೊಮೊಟೊ, 2 ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್ ಇದೆ ಇಲ್ಲಿ, ಶುಂಠಿ ಪೇಸ್ಟ್. ಸೊ ಬೆಳ್ಳುಳ್ಳಿ ಅಷ್ಟೇ, ಮತ್ತು ಪುದೀನ, ಇದು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ರೆಡಿ ಮಾಡ್ಕೊತೀನಿ. ಮಾಡಿಕೊಂಡು ಯಾವುದನ್ನು ಮಿಕ್ಸಿ ಹಾಕಬೇಕು ಅಂತ ನಿಮ್ಗೆ ತೋರಿಸಿ. ಆ ಬೆಳ್ಳುಳ್ಳಿ ಸುಲಿರಿ ನೀವು ಇಬ್ರು. ಬೇಡ, ಒಳಗಿನ ಏನ್ ತಿನ್ನಕ್ ಕುಂತೀವನು? ಬೆಡ್ ನೋಡಿ ಫ್ರೆಂಡ್ಸ್, ಅದು ಬ್ರೆಡ್ ಅಲ್ಲ, ಬೆಡ್. ಮಿಕ್ಸರ್ ಹಾಕಕ್ಕ ರೆಡಿ ಮಾಡಕ್ ಕುಂತಾಳೆ. ಮತ್ತೆ ಕೆಡವಿ ರಿಷಿ ಮಿಕ್ಸರ್ 4ರಿಂದ 5 ಲವಂಗ, ಒಂದು ಚಿಕ್ಕದ 3 ಚಕ್ಕೆ ಹಾಕೊಂಡಿದ್ದೀನಿ. ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಪುದೀನ, ಇದು ಬೆಳ್ಳುಳ್ಳಿ, 3ರಿಂದ 4 ಗಡ್ಡೆ ಈರುಳ್ಳಿ, ಇದು ಅರ್ಧ ಹೋಳು ಕೊಬ್ಬರಿ, ಹಸಿ ಕೊಬ್ಬರಿ, ಮತ್ತು 2 ಟೊಮೊಟೊ ದೊಡ್ಡದು, ಇದು 1 ದೊಡ್ಡ ಈರುಳ್ಳಿ. ಇಷ್ಟನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆ ಇಟ್ಕೊಂಡ್ರೆ ಫ್ರೆಂಡ್ಸ್, ಎಷ್ಟು ಚಮಚ ಎಣ್ಣೆ? 2 ಚಮಚ ಎಣ್ಣೆ ಹಾಕೋಣ. ಎಣ್ಣೆ ಕಾಯಬೇಕು. ಬಿಸಿಯಾಗಿದೆ. ಒಂದು ಚಿಕ್ಕ ಗಾತ್ರದ್ದು ಒಗ್ಗರಣೆಗೆ ಈರುಳ್ಳಿ ಹಾಕೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ 1 ಈರುಳ್ಳಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಬೇಕು, ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಮೆಂತ್ಯ ಸೊಪ್ಪು ಹಾಕಿ ಕೆಂಪರಕು ಇಲ್ಲ, ಇದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಸೊಪ್ಪು ಫ್ರೈ ಆಗಿದೆ. ಇವಾಗ ಇದಕ್ಕೆ ಚಿಕನ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಹಿಂಗಾಗಿದೆ ಇದು. ಇವಾಗ ಇದಕ್ಕೆ ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನ್ ವೆಜ್ ಖಾರ ಆದ್ರೇ ಚೆನ್ನಾಗಿರುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಖಾರನ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಆದರೆ ಸಾಕು, ಖಾರ ಜಾಸ್ತಿ ಹೊತ್ತಿಸ್ಬಾರ್ದು. ಈಗ ಎಷ್ಟು ಚಿಕನ್ ಕೆಜಿ ತೊಗೊಂಡು? ಅರ್ಧ ಕೆಜಿ ಚಿಕನ್ನಿಗೆ, ಅರ್ಧ ಕೆಜಿ ಚಿಕನ್ನಿಗೆ ಸ್ವಲ್ಪ ಉಪ್ಪು, ಒಂದು 5ರಿಂದ 10 ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಮುಚ್ಚಿ ಇಡಬೇಕೀಗ. ಇದು ಒಂದು 5 ನಿಮಿಷ ಬೇಯಲಿ. ಲೋ ಫ್ಲೇಮಲ್ಲಿ ಇಡ್ರಿ. ಕಡೆ ಕಬಾಬಿಗೆ ರೆಡಿ ಮಾಡ್ಕೊತೀನಿ. ನಾನೀಗ ಕಬಾಬು ಮ್ಯಾರಿನೇಟ್ ಮಾಡಿರ್ತಾ ಇದ್ದೀನಿ. ಈಗ ನೋಡಿ, ಆಯಿಲೆಲ್ಲ ಸಪ್ರೇಟ್ ಆಗಿದೆ. ಚಿಕನ್ ಸ್ವಲ್ಪ ಎಣ್ಣೆಯಲ್ಲಿ ಬೆಂದಿದೆ. ಈಗ ನೀವು ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕಬೇಕು. ಆಮೇಲೆ ಶುಂಠಿ ಹಾಕಿರಲಿಲ್ಲ ನಾನು ಅದರಲ್ಲಿ. ಈಗ ಇದಕ್ಕೆ ಒಂದು 2 ಸ್ಪೂನ್ ಆಗಷ್ಟು ಶುಂಠಿ ಹಾಕ್ಕೊತೀನಿ. ಸಾಕು. ಈ ಮಸಾಲೆ ಎಲ್ಲ ರುಬ್ಬಿದ್ವಲ್ಲ, ಇದನ್ನು ಈಗ ಇದಕ್ಕೆ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ.
ಸ್ವಲ್ಪ ನೀರು ಹಾಕ್ಕೋಬೇಕು ಈಗ ಇದಕ್ಕೆ. ಆಮೇಲೆ ಟೇಸ್ಟ್ ಉಪ್ಪು ಎಷ್ಟು ಬೇಕು ನೋಡಿ ಉಪ್ಪು ಹಾಕ್ಕೋಬೇಕು. ಅಷ್ಟಾದರೆ ಚಿಕನ್ ಗ್ರೇವಿ ರೆಡಿ ರೆಡಿ. ಎಷ್ಟು ನಿಮಿಷ ಕುದಿಸ್ಬೇಕು ಈಗ ಇದನ್ನು ಒಂದು 10 ನಿಮಿಷ ಬೇಯಿಸ್ಬೇಕು. ಈಗ ಆಲ್ರೆಡಿ 10 ನಿಮಿಷ ಬೆಂದಿದೆ ಅದು. ಚಿಕನ್ ಅಲ್ವಾ, ಬೇಗ ಬೇಯುತ್ತೆ. ಬಿಸಿನೀರು ಹಾಕಿರ್ತಿರಲ್ಲ, ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ನೀರು ಬಿಸಿಯಾಗಿದೆ ಸಾಕಷ್ಟೇ. ಎಷ್ಟು ಬೇಕಷ್ಟು ನೀರು. ದಪ್ಪ ಬೇಕಾದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ರಿ. ಸ್ವಲ್ಪ ಸಾಂಬಾರು ಟೈಪ್ ಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸಾಂಬಾರು ಟೈಪ್ ಮಾಡ್ಕೊಬೋದು. ಅಷ್ಟು ಸಾಕು. ಹಾಕ್ಕೊತಾ ಇದ್ದೀವಿ. ನಾವು ರೊಟ್ಟಿ ತಿನ್ನೋದ್ರಿಂದ ನಮ್ಗೊಂದು ಸ್ವಲ್ಪ ಇಷ್ಟು ಗ್ರೇವಿ ಥರ ಇದ್ರೆ ಸಾಕು. ಎವರೆಸ್ಟ್ ಚಿಕನ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿ ಒಂದು 5 ಇಂದ 10 ನಿಮಿಷ ಸ್ವಲ್ಪ ಚೆನ್ನಾಗಿ ಬೇಯಿಸಿಬಿಟ್ರೆ ಚಿಕನ್ ಗ್ರೇವಿ ರೆಡಿ. ಮೆಂತ್ಯ ಸೊಪ್ಪಿನ ಚಿಕನ್ ಗ್ರೇವಿ ಇದು ಸ್ವಲ್ಪ ಮೆಂತ್ಯ ಸೊಪ್ಪಿಂದ ಫ್ಲೇವರ್ ಆಮೇಲೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಚಿಕನ್ ಕುದೀತಾ ಇದೆ ಈಗ. ಈ ಕಡೆ ಚಿಕನ್ ಕಬಾಬ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಸ್ವಲ್ಪ ಮಕ್ಳ ಕಡೆ ಹೋಗಿ ಬರೋಣ. ಈಗ ಮಕ್ಕಳು ಹೋಮ್ವರ್ಕ್ ಮಾಡ್ತಾಯಿದ್ದಾರೆ, ಜೊತೆಗೆ ಜಗಳ ಮಾಡ್ತಿದ್ದಾರೆ. ನೋಡಿರಿ ಅವಳ ಮುಖ ಕಿತ್ತಾಡ್ಕೊಂಡಿದ್ದಾರೆ ಈಗ ಇಬ್ಬರೂ. ಇವಳು ಸ್ವಲ್ಪ ಜಗಳ ಗಂಟೆ. ಇವಳು ಸ್ವಲ್ಪ ಸ್ಮೂತ್ ಇದ್ದಾಳೆ. ಹೊಡ್ತಾ ಅವಳೇ ದೊಡ್ಡವಳು, ಇವಳು ಚಿಕ್ಕವಳು. ಇವಳೇ ಅವಳನ್ನು ಹೊಡೆದು ಅಳಿಸಿದಾಳೆ ಈಗ. ಹೆಂಗೈತೆ ಮನ? ಚಲೋ ಐತೆ? ಟೇಸ್ಟ್ ಐತಿ?